ಆಮೇಲೆ ನಿಮ್ಗೆ ಪಾರ್ಟ್ ಬರೋದು ನೋಡಿ ಇಷ್ಟರಲ್ಲಿ ಮಾತ್ರ ಬರೋದು ನಿಮ್ಗೆ ನೋಡಿ, ಇಲ್ಲಿಂದ ಇಷ್ಟೇ ಮಾತ್ರ ಬರೋದು ನಿಮ್ಗೆ ರೈಟಿಂಗ್ ಮಾಡ್ಬೇಕಾಗಿರೋದು, ಏನು ಬರೆಯೋಂಗಿಲ್ಲ ನೀವು, ಅರ್ಥ ಆಯ್ತಾ? ಸೊ ಇಲ್ಲಿ ಸ್ಕ್ಯಾನರ್ ಬಾರ್ ಕೋಡ್ಸ್ ಬರುತ್ತೆ, ಸೊ ಡಿಜಿಟಲ್ ವ್ಯಾಲ್ಯೂಷನ್ ಇರೋದಕ್ಕೆ ಇಲ್ಲೂ ಬಾರ್ ಕೋಡ್ಸ್ ಬರುತ್ತೆ, ಇನ್ನೊಂದು ನಂಬರ್ ಇರುತ್ತೆ. ಸೊ ಅದೆಲ್ಲ ಅವ್ರು ಬಿಟ್ಟಿದ್ದು. ಸೊ ನಿಮ್ಗೇನು ಬರೆಯೋಂಗಿಲ್ಲ ಅದನ್ನ. ಸೊ ಏನೇನು ಬರೀಬೇಕು ಸರ್ ಇವಾಗ ಇದ್ರಲ್ಲಿ ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ ನೋಡಿ, ಈ ತರ ಬರುತ್ತೆ ನಿಮ್ಗೆ. ಸೊ ಮಾರ್ಕ್ಸ್ ಇದೆ ಮಾರ್ಕ್ಸ್ ಹಾಕೊಂಡು ಹೋಗ್ಬೇಡಿ, ಅವೆಲ್ಲ ಬರೆಯಕ್ ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ. ಸೊ ಕ್ವಶನ್ ಪೇಪರ್ ಕೋಡ್ ಇದೆ, ಕ್ವಶನ್ ಪೇಪರ್ ಕೋಡ್ ನ ನೀವು ಬರೀಬೇಕು. ಪರ್ಟಿಕ್ಯುಲರ್ಲಿ ಸ್ಟಿಚಸ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ, ಸ್ಟಿಚಸ್ ಇದೆಲ್ಲ, ಸೊ ದೀಸ್ ಆರ್ ಸ್ಟಿಚಸ್, ಇದು ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಂಟಿಮೇಟ್ ಮಾಡಿ, ಯಾವ್ದಾನ ಪೇಜಸ್ ಮಿಸ್ಸಿಂಗ್ ಇದ್ರು ಇಂಟಿಮೇಟ್ ಮಾಡಿ ಇನ್ವಿಜಿಲೇಟರ್ಸ್ ಗೆ, ರೂಮ್ ಅಲ್ಲಿ ಇರ್ತಾರೆ ಎಕ್ಸಾಮ್ ಮಾಡಕ್ ಬಂದಿರ್ತಾರಲ್ಲ ಅವರು, ಇನ್ಫಾರ್ಮೇಶನ್ ಕೊಡಿ. ನಂಬರ್ ಇಲ್ಲ ಅಂದ್ರೂ ಇನ್ಫಾರ್ಮೇಶನ್ ಕೊಡಿ, ಬಾರ್ ಕೋಡ್ ಇಲ್ಲ ಅಂದ್ರೂ ಇನ್ಫಾರ್ಮೇಶನ್ ಕೊಡಿ, ಇವೆಲ್ಲ ಮಾಡ್ಬೇಕಾಗಿರೋದು ನೀವು. ಇಲ್ಲ ನೀವು ಪ್ರಾಬ್ಲಮ್ಸ್ ಯಾಕಂತೀರಾ? ಕ್ವಶನ್ ಪೇಪರ್ ಕೋಡ್ ಬರುತ್ತೆ, ಫಾರ್ ಎಕ್ಸಾಂಪಲ್ 25 SC01I ಅಂತ ಬರುತ್ತೆ, ಬರೀರಿ. ಆಮೇಲೆ ATS ಅಂತ ಇದೆ, ಸೊ ಇದು ಫಿಲ್ ಮಾಡೋದ್ ಬೇಕಾಗಿಲ್ಲ. ಆಮೇಲೆ ATS ಟ್ಯಾಗ್ ನಂಬರ್ ಇದೆ ನೋಡಿ, ಮಸ್ಟ್ ಬಿ ಫಿಲ್ಡ್ ಬೈ ಸ್ಟೂಡೆಂಟ್ಸ್ ಅಬೌವ್ ಅಂಡ್ ಬಿಲೋ ಅಂತ ಇದೆ. ಸೊ ಇಲ್ಲಿ ಫಿಲ್ ಮಾಡೋದ್ ಬೇಕಾಗಿಲ್ಲ, ಇಲ್ಲಿ ಫಿಲ್ ಮಾಡೋದ್ ಬೇಕಾಗಿಲ್ಲ, ಇಲ್ಲಿ ಫಿಲ್ ಮಾಡೋದ್ ಬೇಕಾಗಿಲ್ಲ. ನಥಿಂಗ್ ಯು ನೀಡ್ ಟು ರೈಟ್. ಸದ್ಯಕ್ಕೆ ಬಂದಿರೋ ಇನ್ಫಾರ್ಮೇಶನ್, ನಾಳೆ ಇನ್ ಕೇಸ್ ಚೇಂಜಸ್ ಆದ್ರೆ ಗೊತ್ತಿಲ್ಲ ನೆಕ್ಸ್ಟ್ ಎಕ್ಸಾಮ್ಗೆ, ಅರ್ಥ ಆಯ್ತಾ? ಇವಾಗಿನ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ATS ಫಿಲ್ ಮಾಡಂಗಿಲ್ಲ. ಇನ್ನೇನ್ ಸಹ ಬರೀಬೇಕು ಅಂತಂದ್ರೆ ನೋಡಿ, ಇಲ್ಲಿ ಸೆಮಿಸ್ಟರ್ ಎಕ್ಸಾಮಿನೇಷನ್ ಮೇ ನವೆಂಬರ್ ಅಂತ ಇದೆ, ನಿಮ್ಗೆ ಎರಡೇ ಬರೋದು ಎಕ್ಸಾಮು. ಇವಾಗ ನಡೀತಾ ಇರೋದು ನವೆಂಬರ್, ಟಿಕ್ ಫಾರ್ 20 ಅಂತ ಇದೆ, ರೈಟ್ 2025. ಈ ಸಲ 25 ಬರ್ತೀನಿ. ನೆಕ್ಸ್ಟ್ ಮೇ ಬರೆದಾಗ ಮೇ ಟಿಕ್ ಮಾಡಿ, ನವೆಂಬರ್ ಹೊಡೆದಾಕಿ. ಇವಾಗ ನವೆಂಬರ್ ಇರೋದಕ್ಕೆ ಮೇ ಹೊಡೆದಾಕಿದೀನಿ. ಅಡಿಷನಲ್ ಶೀಟ್ಸ್, ಬುಕ್ಲೆಟ್, ಡ್ರಾಯಿಂಗ್ ಶೀಟ್ಸ್ ಯಾವ್ದು ಇಲ್ಲ, ಡ್ಯಾಶ್ ಹಾಕ್ಬಿಡಿ ಅಷ್ಟೇ, ಏನು ಇಲ್ಲ. ಆಮೇಲೆ ಸೆಮ್ ಕೇಳ್ತಾ ಇದೆ ನೋಡಿ, ಕ್ಲಾಸ್, ಆಮೇಲೆ ಸೆಮ್ ಅಂತ ಕೇಳ್ತಾ ಇದೆ. ನೀವು ಇರೋದು ಫಸ್ಟ್ ಸೆಮ್ ಅಂತ ಬರೀಬೇಕು. ಸೆಮ್ ಅಲ್ಲೇ ಇದೆ, ಫಸ್ಟ್ ಸೆಮ್ ಬರೋದು ನಡೆಯುತ್ತೆ. ಡಿಪ್ಲೊಮೋ ಟಿಕ್ ಮಾಡಿ, ಅಂಡ್ ಸರ್ಟಿಫಿಕೇಟ್ ಬೇಡ, ಕ್ರಾಫ್ಟ್ ಬೇಡ, ಹೊಡೆದಾಕಿ. ರಿಜಿಸ್ಟರ್ ನಂಬರ್ ಬರುತ್ತೆ ನಿಮ್ಗೆ, ಏನಿದೆ ರಿಜಿಸ್ಟರ್, ಫಾರ್ ಎಕ್ಸಾಂಪಲ್ 3114 CS 25001 ಅಂತ ಬರೀಬೇಕಿಲ್ಲ ಡೀಟೇಲ್ ಆಗಿ. ನೋಡಿ, ಈ ರಿಜಿಸ್ಟರ್ ನಂಬರ್ ಬರೀಬೇಕಾದ್ರೆ ಈ ತರ ತಪ್ಪು ಮಾಡಬೇಡಿ, ನೀಟಾಗಿ ಆಲ್ ಟಿಕೆಟ್ ನೋಡ್ಕೊಂಡು ಬರೀಬೇಕು. ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಂಗಿಲ್ಲ, ಅರ್ಥ ಆಯ್ತಾ? ಆಲ್ ಟಿಕೆಟ್ ನೋಡ್ಕೊಂಡು ಬರೀರಿ, ತಪ್ಪಾಗಲ್ಲ ನಿಮ್ಗೆ. ತಪ್ಪು ಮಾಡಬೇಡಿ, ಎಲ್ಲೂ ಓವರ್ ರೈಟ್ ಮಾಡಬಾರ್ದು, ಅರ್ಥ ಆಯ್ತಾ? ಆಮೇಲೆ ಏನ್ ಸಬ್ಜೆಕ್ಟ್ ನೇಮ್ ಕೇಳುತ್ತೆ, ಸಬ್ಜೆಕ್ಟ್ ನೇಮ್ ಬಂದು ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ 1 ಅಂತ ಬರೀರಿ, ಏನ್ ಫುಲ್ ನೇಮ್ ಬರೀಬೇಕಲ್ಲ, ಮ್ಯಾಥ್ಸ್ 1 ಅಂತ ಬರೀರಿ ಸಾಕು. ಕೋಡ್ ಕೇಳುತ್ತೆ, ಕ್ವಶನ್ ಪೇಪರ್ ಕೋಡ್ ಇಲ್ಲಿ ಇದೆಯಲ್ಲ, ಸೇಮ್ ಅದೇ 25 SC01I ಅಂತ ಬರುತ್ತೆ, ಬರೀಬಹುದು ಇದನ್ನ. ಇಲ್ಲ ಆಲ್ ಟಿಕೆಟ್ ನೋಡಿ ಗೊತ್ತಾಗುತ್ತೆ, ಯಾವ ಸಬ್ಜೆಕ್ಟ್ ಇದೆ ಆಲ್ ಟಿಕೆಟ್ ನೋಡಿ ಗೊತ್ತಾಗುತ್ತೆ. ಇಷ್ಟೇ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗಿರೋದು, ಇಷ್ಟು ಡೀಟೇಲ್ಸ್ ಫಿಲ್ ಮಾಡಬೇಕು, ಇನ್ನೇನು ಮಾಡಂಗಿಲ್ಲ, ಮಿಕ್ಕಿದವ್ರು ಮಾಡ್ಕೊಂತಾರೆ.